ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿರುವ ಪ್ರಿನ್ಸ್ ಅಕಾಡೆಮಿ ಶಾಲೆಯ ಆವರಣದಲ್ಲಿ ಚಿಕ್ಕಹೊಸಹಳ್ಳಿ ವಿಎಸ್ಎಸ್ಎನ್ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಯುವ ಮುಖಂಡರಾದ ಐಸಿಎಂ ಕೃಷ್ಣಮೂರ್ತಿರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು, ಸ್ನೇಹಿತರ ಹಾಗೂ ಕುಟುಂಬದ ಸದಸ್ಯರ ಜೊತೆಗೂಡಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು, ಸ್ನೇಹಿತರು, ಅಭಿಮಾನಿಗಳು ಐಸಿಎಂ ಕೃಷ್ಣಮೂರ್ತಿರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯರಾದ ಇಂಡ್ಲವಾಡಿ ನಾಗರಾಜ್, ಕಾಂಗ್ರೆಸ್ ಮುಖಂಡರಾದ ಅಚ್ಯುತ್ರಾಜ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೊಡ್ಡ ಅಗಡೆ ಹರೀಶ್ ಗೌಡ, ಮೋಹನ್ ಬಾಬು, ಲಿಂಗಣ್ಣ, ಮುಖಂಡರಾದ ಆನೇಕಲ್ ಪದ್ಮನಾಥ್, ಚಿಕ್ಕನಾಗಮಂಗಲ ಗುರು, ಆನೇಕಲ್ ದೊಡ್ಡಯ್ಯ, ತಮ್ಮನಾಯಕನಹಳ್ಳಿ ಶ್ರೀನಿವಾಸ್, ಪಟೇಲ್ ವೆಂಕಟೇಶ್, ಮಹಾದೇವ್, ಶ್ರೀಮತಿ ರತ್ನಮ್ಮ, ಅಶ್ವತ್ಥಪ್ಪ, ಗೋವಿಂದರಾಜ್, ಅರೆಹಳ್ಳಿ ಮಂಜು, ಮಧು, ಆದೂರು ಪ್ರಕಾಶ್, ಸಿಂಗೇನಗ್ರಹಾರ ಗೌರೀಶ್, ಗುಡ್ಡಹಟ್ಟಿ ರಾಮಸ್ವಾಮಿ, ಮೆಣಸಿಗಾನಹಳ್ಳಿ ಮುನಿರಾಜ್, ಮಂಜುನಾಥ್, ಸಂಪತ್, ಮುನಿರಾಜ್, ಆನಂದ್, ಶುಭಾನಂದ್, ಕರಿಯಪ್ಪ, ಈರಪ್ಪ, ಬಸಾಪುರ ವೆಂಕಟೇಶ್, ಶ್ಯಾಮರಾಜ್, ನಾಗೇಶ್, ಮಂಜುನಾಥ್ ಮತ್ತು ಅಭಿಮಾನಿಗಳು, ಸ್ನೇಹಿತರು ಭಾಗವಹಿಸಿದ್ರು.
ಇವತ್ತು ನಂದು 48ನೇ ವರ್ಷದ ಜನ್ಮದಿನದ ವರ್ಷ. ನನಗೆ ಸಾಮಾನ್ಯವಾಗಿ ಈ ಅದ್ಧೂರಿ ಆಚರಣೆ, ಹುಟ್ಟುದ ಆಚರಣೆ ನನಗೇನು ಅಷ್ಟೇನು ಇಷ್ಟ ಇರಲಿಲ್ಲ. ಪ್ರತಿ ವರ್ಷ ನಾನು ಈ ಥರ ಆಚರಣೆ ಮಾಡ್ಕೋಬಾರ್ದು ಅಂತೇಳಿ 2 ದಿವಸ ಎಲ್ಲರೂ ಒಂದು ದೇವಸ್ಥಾನಕ್ಕೂ ಎಲ್ಲಾದರೂ ಹೊರಟೋಗ್ತಿದ್ವಿ. ಆದರೆ ಈ ವರ್ಷ ಮತ್ತು ನಮ್ಮ ಸ್ನೇಹಿತರುಗಳು ಮತ್ತು ನಮ್ಮ ಸಹೋದರರೆಲ್ಲರೂ ಸೇರಿ, ಇಲ್ಲಣ್ಣ ಈ ವರ್ಷ ನೀನು ಇರಲೇಬೇಕು, ನಮಗೊಂದು 2 ಅವರು ನೀನು ಪರ್ಮಿಷನ್ ಕೊಡಲೇಬೇಕು, ನಾವೇನೋ ಒಂದು ಆಚರಣೆ ಮಾಡ್ತೀವಿ ಅಂತೇಳಿ ಫುಲ್ ಕಟ್ಟಿ ಹಾಕಿ ಒತ್ತಡ ತಂದು ಇವತ್ತು ಒಂದು ನೋಡ್ಬೋದು, ಇವತ್ತು ಅದ್ಧೂರಿಯಾದ ಆಚರಣೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವ್ರಿಗೂ ಮೊದಲಾಗಿ ತುಂಬ ಹೃದಯದ ಧನ್ಯವಾದನ ಅರ್ಪಿಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನೀವೇ ನೋಡಿ, ಆನೇಕಲ್ಲು ಸುತ್ತಮುತ್ತ ಎಲ್ಲ ಒಳ್ಳೆ ಅದ್ಧೂರಿಯಾಗಿ ಬ್ಯಾನರು, ಕಟೌಟ್ಗಳು ಹಾಕೋ ಮುಖಾಂತರ ಎಲ್ಲರನ್ನೂ ಕರೆದು ಇವತ್ತೊಂದು ಆಚರಣೆಗೆ ಕಾರಣೀಕರ್ತರು ನಮ್ಮ ಸ್ನೇಹಿತರುಗಳು. ಇವತ್ತು ಅವ್ರಿಗೆ ತುಂಬ ಹೃದಯದ ಧನ್ಯವಾದನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರಿನ್ಸ್ ಅಕಾಡೆಮಿ ಅಂತಕ್ಕಂಥ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನನ್ನ ತಮ್ಮನಾದಂಥ ಮಾದೇವಪ್ಪನವರ ಸುಪುತ್ರರಾದಂಥ ನಮ್ಮ ಕೃಷ್ಣಮೂರ್ತಿಯವರು ರಾಜಕೀಯವಾಗಿ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಒಂದು ವಿದ್ಯಾಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅವರಿಗೆ ದೇವರು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಂತೇಳಿ ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಮ್ಮ ಆತ್ಮೀಯ ಸೋದರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ICM ಕೃಷ್ಣಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಏನಿವತ್ತು ನಮ್ಮ ಮಾದೇವಪ್ಪನವರ ಕನಸಿನ ಕೂಸಿದು ಈ ಶಾಲೆ. ಮಾದೇವಪ್ಪ ಅವರು ನಮ್ಮನ್ನೆಲ್ಲ ಅವ್ರ ತಂದೆಯವರು, ದಿವಂಗತ ಮಾದೇವಪ್ಪ ಅವರು ಅವ್ರ ತಂದೆಯವರು, ಎಲ್ಲ ಹುಡುಗರನ್ನು ಭಾಳ ಆತ್ಮೀಯತೆಯಿಂದ ನೋಡ್ಕೊತಾ ಇದ್ದಂಥ ವ್ಯಕ್ತಿ. ಅದರಲ್ಲೂ ವಿಶೇಷವಾಗಿ ನನ್ನ ಗುರುಗಳಾದಂಥ ಸಿ ನಾಗರಾಜಣ್ಣವರ ಸೋದರನ ಮಗ ನಮ್ಮ ಕೃಷ್ಣಮೂರ್ತಿ. ಈಗಾಗಲೇ ನಮ್ಮ ವ್ಯಾಪ್ತಿಯಲ್ಲಿ ಭಾಳ ಯಶಸ್ವಿಯಾಗಿ ಎಲ್ಲ ಯುವಕರನ್ನ, ನಮ್ಮ ಲೀಡರ್ಗಳನ್ನ ಸಹ, ನಮ್ಮ ಶಾಸಕರು ಸಹ ಅಷ್ಟೇ ಇರ್ಬೋದು, ನಮ್ಮ MP DK ಸುರೇಶ್ ಅಣ್ಣ ಅವರು, ರಾಮಲಿಂಗಾರೆಡ್ಡಿ ಸಾಹೇಬರು ಆಶೀರ್ವಾದ, ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಬೆಳೀತಾ ಇದ್ದಾನೆ. ಅವನಿಗೆ ನಮ್ಮೆಲ್ಲರ ಸಹಕಾರ ಇದೆ. ನಮ್ಮ ಏನಿವತ್ತು ತಂಡೋಪತಂಡವಾಗಿ ಬಂದಂಥ ಯುವ ಮಿತ್ರರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ಬೋದು, ಆನೇಕಲ್ ಭಾಗ ಇರ್ಬೋದು, ಮುಖಂಡರುಗಳು, ಲೀಡ್ರುಗಳು, ಇವತ್ತೆಲ್ಲ ಯುವಕರು ಸೇರಿ ಅವರಿಗೆ ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅಂತೇಳಿ ನಮ್ಮ ಎಲ್ಲ ಆತ್ಮೀಯರು ಇಲ್ಲೇನಿದ್ದಾರೆ, ನಮ್ಮ ಎಲ್ಲ ಪ್ರತಿಯೊಬ್ಬ ಯುವ ಮಿತ್ರರು ಸಹ ತೀರ್ಮಾನ ತಗೊಂಡು ಇವತ್ತು ಕರೆಸಿದ್ರು. ನಮ್ಮನ್ನು ಸಹ ಭಾಳ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ರಾಜಕೀಯದ ಭವಿಷ್ಯ ಉಜ್ವಲವಾಗಿರಲಿ, ನಮ್ಮ ಸಹಕಾರ ಸದಾ ಅವ್ರ ಮೇಲೆ ಇರ್ತದೆ ಅಂಥೇಳಿ ತಾಯಿ ಮರಿಯಮ್ಮನಲ್ಲಿ ಬೇಡ್ಕೊಳ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹಾರೈಸ್ತಾ ಇದ್ದೀವಿ. ಸ್ನೇಹಿತರು, ಆತ್ಮೀಯರಾದಂಥ ICM ಕೃಷ್ಣಮೂರ್ತಿಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡೋ ಆ ಭಾಗ್ಯ ಕಲ್ಪಿಸ್ಕೊಡ್ಲಿ ಆ ಭಗವಂತ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾಯಿದ್ವಿ. ನಮ್ಮ ಆತ್ಮೀಯ ಸಹೋದರರು ಆದಂಥ ಅವ್ರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜ ಸೇವೆ ಹಾಗೂ ರಾಜಕೀಯದಲ್ಲಿ ಇನ್ನೂ ಉತ್ತುಂಗಕ್ಕೇರಲಿ ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ನಾನು ಸವಿನಯ ಮನವಿ ಮಾಡುತ್ತೇನೆ. ನಮ್ಮ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ ಎಲ್ಲ ಯುವಕರ ಮತ್ತು ಹಿರಿಯರ ಆಶೀರ್ವಾದ ಪಡೆದು ಕಿರಿಯರಿಗೆ ಆಶಾಕಿರಣರಾಗತಕ್ಕಂಥ ನಮ್ಮ ICM ಕೃಷ್ಣಮೂರ್ತಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿನಲ್ಲಿ ನಮಗೆಲ್ಲ ಒಂಥರ ಐಕಾನು ಮತ್ತು ಅವ್ರ ಮಾರ್ಗದಲ್ಲಿ ಹೋಗಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಯಾಕಂತಂದರೆ ಅವ್ರ ಜೊತೆಯಲ್ಲಿ ಅಷ್ಟು ಬೆಳಗ ಇದೆ, ಅದಕ್ಕೆ ನಾವು ಖುಷಿ ಪಡ್ತೀವಿ ಮೊದಲಿಗೆ. ಮತ್ತು ಕೃಷ್ಣಣ್ಣ ಅಂತಂದರೆ ಸ್ನೇಹಿತರ ಜೊತೆಲಿ ಸ್ನೇಹಿತರು, ಚಿಕ್ಕವ್ರ ಜೊತೆಲಿ ಚಿಕ್ಕವರು, ದೊಡ್ಡವ್ರ ಜೊತೆಲಿ ದೊಡ್ಡವರು ಎಲ್ಲ ಒಂದೇ ರೀತಿ ನೋಡುವಂಥ ಏಕೈಕ ವ್ಯಕ್ತಿ ನಮ್ಮ ಕೃಷ್ಣಮೂರ್ತಿ ಅವರು. ಇನ್ನೂ ಅವರಿಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು, ನೆಮ್ಮದಿ, ಶಾಂತಿ, ಸೌಭಾಗ್ಯ ಎಲ್ಲ ಭಗವಂತನು ಸತತ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಕೊಡಲಿ, ಇನ್ನೂ ಎಚ್ಚೆತ್ತವಾಗಿ ಕೊಡಲಿ ಅಂತ ನಾವು ವ್ಯಕ್ತಪಡಿಸ್ತೀವಿ. ಇದ್ರ ಮುಖಾಂತರ ಮತ್ತೊಂದು ಬಾರಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಈ ದಿನ ನನ್ನ ಆತ್ಮೀಯ ಸ್ನೇಹಿತರಾದಂತಹ ICM ಕೃಷ್ಣಮೂರ್ತಿರವರು VSSN ಅಧ್ಯಕ್ಷರಾಗಿದ್ದಾರೆ ಹೊಸದಾಗಿ. ಮತ್ತು ಈ ಪ್ರಿನ್ಸ್ ಅಕಾಡೆಮಿ ಏನಿದೆ ಅದರ ಚೇರ್ಮನ್ ಕೂಡ ಆಗಿದ್ದಾರೆ. ಅವರಿಗೆ ಇವತ್ತಿನ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಮೊದಲನೇದಾಗಿ
ನಾನು ಎಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರ್ತೇನೆ. ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಮತ್ತು ರಾಜಕೀಯದಲ್ಲಿ ಇನ್ನೂ ಸ್ವಲ್ಪ ಬೆಳೆಯೋ ರೀತಿಯಲ್ಲಿ ಆ ಭಗವಂತ ಆಶೀರ್ವಾದ ಮಾಡಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಈ ಸಮಾಜಮುಖಿ ಸೇವೆಗಳನ್ನು ಮಾಡಲಿ. ಖಂಡಿತವಾಗ್ಲೂ ಅಯ್ಯಪ್ಪ ಈ ಇಂಡ್ಲವಾಡಿ ಪಂಚಾಯತಿನಲ್ಲಿ ನಾವು ಆತನ ಕರೆಯೋದು ಕ್ಯಾಪ್ಟನ್ ಅಂತ. ಈ ಪಂಚಾಯತಿಲಿ ಏನಾದರೂ ರಾಜಕೀಯವಾಗಿ ಬೆಳವಣಿಗೆಗಳಾಗಬೇಕಂತಂದರೆ ಪ್ರಮುಖವಾದ ಕಾರಣ ಅಯ್ಯಪ್ಪನೇ. ಇಲ್ಲಿ ಮೊದಲಿಗೆ ನಮ್ಮ ನಾಗರಾಜಣ್ಣವರಿದ್ದರು, ಅವರು ಸೌತ್ ತಾಲೂಕು ಹೋದರು, ಮತ್ತು ನಮ್ಮ ಅಚ್ಯುತರಾಜ್ ಅವರಿದ್ದರು, ಅವರು ಬನ್ನೇರುಘಟ್ಟ ಕಡೆ ಹೋದರು. ಹಂಗಾಗಿ ಈಗ ಸದ್ಯಕ್ಕೆ ನನ್ನ ಆತ್ಮೀಯ ಸ್ನೇಹಿತರು ICM ಕೃಷ್ಣಮೂರ್ತಿರವರು ಎಲ್ಲ ವಿಚಾರದಲ್ಲೂ ಬೆಳೀಲಿ, ದೇವರವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಜೈ ಭೀಮ್. ಇವತ್ತು ICM ಕೃಷ್ಣಮೂರ್ತಿರವರು ನಾವು ಬಹಳ ಪ್ರೀತಿಯಿಂದ ಅವರನ್ನು ಕ್ಯಾಪ್ಟನ್ ಅಂತ ಕರಿತೇವೆ. ಯಾಕಂತಂದರೆ ಒಂದು ತಂಡಕ್ಕೆ, ಒಂದು ಸಮೂಹಕ್ಕೆ ಅವರು ಒಂದು ರೀತಿ ಕ್ಯಾಪ್ಟನ್ ಇದ್ದಾಗೆ. ನನ್ನ ಉದಾಹರಣೆ ತಗೊಳ್ಳೋದಾದರೆ, ನನಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟು ಈ ಪಂಚಾಯತ್ನಲ್ಲಿ ಉಪಾಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಕೂಡ ಆ ICM ಕುಟುಂಬನೇ. ಅದರಲ್ಲಿ ಪ್ರೀತಿಯ ನಾಯಕರಾಗಿರ್ತಕ್ಕಂಥ ನಮ್ಮ ಕೃಷ್ಣಮೂರ್ತಿರವರು ಇವತ್ತು ಹುಟ್ಟುಹಬ್ಬದ ಆಚರಣೆ ಮಾಡ್ಕೊಂಡಿದ್ದಾರೆ. ಅವರು ಬೇಡ ಅಂತ ಅವ್ರು ಹೇಳಿದಾಗ ಅವ್ರು ಬೇಡ ಅಂತ ಹೇಳಿರ್ತಕ್ಕಂಥದ್ದು. ಇದಕ್ಕೆಲ್ಲ ನಮ್ಮ ವೈಸ್ ಕ್ಯಾಪ್ಟನ್ ಗೋವಿಂದರಾಜರವರು, ಮಧುರವರು, ಇವರೆಲ್ಲರೂ ಹಲವಾರು ಕಾರಣಕರ್ತರು. ಹಾಗಾಗಿ ಅವರು ಇನ್ನಷ್ಟು ವರ್ಷ ನೆಮ್ಮದಿಯಾಗಿ, ಸುಖವಾಗಿ, ಆರೋಗ್ಯವಾಗಿ ಬದುಕಲಿ, ಹೀಗೆ ನಗನಗುತ್ತಾ 100 ಕಾಲ ನೆಮ್ಮದಿಯಾಗಿ ಬಾಳಿ ಬದುಕಿ ಅಂತೇಳಿ ನಾವು ಎಲ್ಲರೂ ಕೂಡ ಹಾರೈಸ್ತೇವೆ. ಅವರು ಒಳ್ಳೆಯದಾಗಲಿ. ಇವತ್ತು ಪ್ರಿನ್ಸ್ ಅಕಾಡೆಮಿ ಶಾಲೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಆದ ICM ಕೃಷ್ಣಮೂರ್ತಿಯವರು ಹಾಗೂ ಅವರ ಈ ಗ್ರಾಮ ಪಂಚಾಯತಿನಲ್ಲಿ ಈಗ ಹೊಸದಾಗಿ ಸ್ಥಾಪನೆ ಆಗಿರುವಂಥ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ಅಲ್ವಾ, ಅವರು ಕೂಡ ಅವರಿಬ್ಬರು ಸೇರಿ, ಇಬ್ಬರು ಅಂದರೆ ಒಬ್ಬರೇ ಅದರಲ್ಲಿ ICM ಕೃಷ್ಣಮೂರ್ತಿಯವರಿಗೆ ಜೊತೆಯಲ್ಲಿ ಆನೇಕಲ್ ತಾಲೂಕಿನ ಇವಾಗ ಒಂದು ಯುವ ನಾಯಕ ಅಂತ ಕೂಡ ಹೇಳ್ಬೋದು ಯಾರನ್ನ ICM ಕೃಷ್ಣಮೂರ್ತಿಯವ್ರನ್ನ. ಏಕೆಂತಂದರೆ ಅವರ ಕಾರ್ಯಚಟುವಟಿಕೆಗಳು ಎಲ್ಲನೂ ನಾವೀಗ ಈ ಭಾಗದಲ್ಲಿ ಗಮನಿಸ್ತಾ ಇರುವಾಗ ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾದಾನ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಅತ್ಯುತ್ತಮ ಒಂದು ಶಾಲೆಯನ್ನು ಅವರು ಸ್ಥಾಪಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಏನು ನಮ್ಮ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಇನ್ನೋದಕ್ಕೆ ನಾವು ಕೂಡ ಇನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಜೊತೆಯಲ್ಲಿ ಏನಂತ ಹೇಳಿದ್ರೆ, ಈ ಒಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಕೃಷ್ಣಮೂರ್ತಿಯವರಿಗೆ ನಮ್ಮ ಕಡೆಯಿಂದ, ನಮ್ಮ ಸ್ನೇಹಿತರ ಕಡೆಯಿಂದ, ಇಲ್ಲಿರುವಂಥ ನಮ್ಮ ಒಂದು ಆನೇಕಲ್ ತಾಲೂಕಿನ ನಮ್ಮೆಲ್ಲ ಅವರ ಸ್ನೇಹಿತರ ಬಳಗದ ಕಡೆಯಿಂದ ನಾನು ಕೂಡ ವೈಯಕ್ತಿಕವಾಗಿ ನಾವೆಲ್ಲರೂ ಸೇರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ, ಇದೇ ರೀತಿ ಅವರಿಗೆ 16 ವರ್ಷಗಳ ಕಾಲ ಇದೇ ಜಾಗದಲ್ಲಿ ಅವರ ಶಾಲೆಯಲ್ಲಿ ಇಂಥರ ಹುಟ್ಟುಹಬ್ಬವನ್ನು ಹಮ್ಮಿಕೊಳ್ಳಿ, ನಾವೆಲ್ಲರೂ ಬಂದು ಅದನ್ನು ಭಾಗವಹಿಸಿ ಅದನ್ನು ಒಂದು ಆಚರಣೆ ರೀತಿ ಮಾಡಿ ಅವ್ರ ಹುಟ್ಟುಹಬ್ಬನ ಪದೇ ಪದೇ ಆಚರಣೆ ಮಾಡೋದಕ್ಕೆ ಅನುವು ಮಾಡಿಕೊಡ್ಲಿ ಭಗವಂತ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಯುಷ್ ಎಲ್ಲ ಕೊಡಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ತೀವಿ. ಸ್ನೇಹಿತರಾದಂತಹ ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬ ಇವತ್ತು, ಅವರಿಗೆ ಶುಭ ಕೋರಲು ಬಂದಿದ್ದೆ. ಹಾಗಾಗಿ ಅವರಿಗೆ ದೇವರು ಐಶ್ವರ್ಯ ಐತೆ, ಆರೋಗ್ಯ ಕೊಟ್ಟು ಇನ್ನು ಜನಗಳ ಸೇವೆ ಹೆಚ್ಚಿನ ರೀತಿ ಮಾಡೋಕ್ಕೆ ಆ ದೇವರು ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ, ಮತ್ತು ಏನಾದರೂ ಈ ತಾಲೂಕು ಬೈಪರ್ಕೇಷನ್ ಆಗಿ ಏನಾದರೂ ಅವಕಾಶ ಸಿಕ್ಕಿದ್ದೇ ಆಗಲಿ, ಕ್ಯಾಟಗಿರಿ ಬಂದು ಸಿಕ್ಕಿದ್ದಾಗಲಿ, ಈ ಒಂದು ಭಾಗದಲ್ಲಿ MLA ಆಗಿ ಜನರ ಸೇವೆ ಮಾಡುವಂಥ ಅವಕಾಶ ಅವರಿಗೆ ಸಿಗಲಿ ಅಂತ ನಾನು ಆ ದೇವರಲ್ಲಿ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. ನಮ್ಮ ಆತ್ಮೀಯರು, ಇಂಡ್ಲವಾಡಿ ಗ್ರಾಮ ಪಂಚಾಯತಿಯ ಪ್ರಭಾವಿ ನಾಯಕರು, ಪ್ರಿನ್ಸ್ ಅಕಾಡೆಮಿಯ ಚೇರ್ಮನ್ರು ಆದಂಥ ಸನ್ಮಾನ್ಯ ಕೃಷ್ಣಮೂರ್ತಿ ಅವರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ನಾವು ಸಹ ನಿರಂತರವಾದ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರು, ಮುಂದೂ ಇರ್ತೀವಿ, ಹಿಂದೇನೂ ಇದ್ವಿ, ಸದಾ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀವಿ. ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಪ್ರಕೃತಿ, ಭಗವಾನ್ ಬುದ್ಧರು ಆದರ್ಶಗಳು ಸದಾ ಅವ್ರ ಮೇಲೆ ಇರಲಿ ಅಂತ ಹಾರೈಸ್ತಾ, ಅವ್ರಿಗೆ ಆಯುಷು ಆರೋಗ್ಯ ನಿರಂತರವಾಗಿ ಜನರ ಸೇವೆ ಮಾಡಲಿಕ್ಕೆ ಕೊಡಲಿ ಅಂತ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಆತ್ಮೀಯರು, ನನ್ನ ಅಚ್ಚುಮೆಚ್ಚಿನ ನಾಯಕರು, ಭಾಳ ಸರಳ ಸಜ್ಜನ ವ್ಯಕ್ತಿತ್ವವುಳ್ಳ ನಮ್ಮ ಇಂಡ್ಲವಾಡಿ ಕಸ್ಬಾ, ಆನೇಕಲ್ ತಾಲೂಕು ಇಂಡ್ಲವಾಡಿ ಕಸ್ಬಾ ಹೋಬಳಿಯ ಪ್ರಭಾವಿ ಕಾಂಗ್ರೆಸ್ ಮುಖಂಡರಾದಂಥ ನನ್ನ ಸಹೋದರರ ಸಮಾನಾದಂಥ ಶ್ರೀಯುತ ICM ಕೃಷ್ಣಮೂರ್ತಿ ಅಣ್ಣನವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಅವರಿಗೆ ಆಯುರಾರೋಗ್ಯ ಅಷ್ಟೈಶ್ವರ್ಯ ಕರುಣಿಸಲಿ. ಈ ಪ್ರಕೃತಿ ಮಾತೆ ಭಗವಾನ್ ಬುದ್ಧರ ಆಶೀರ್ವಾದ
ಬಾಬಾ ಸಾಹೇಬ್ರ ಆಶೀರ್ವಾದ, ಎಲ್ಲ ಅವರ ಹಿತೈಷಿಗಳ ಆಶೀರ್ವಾದ ಅವ್ರಿಗಿರಲಿ. ವಿಶೇಷವಾಗಿ ಇವತ್ತು ಇಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಕ್ಕಂಥ ಅವರ ನೆಚ್ಚಿನ ತಂದೆ ತಾಯಿ ಆಶೀರ್ವಾದ ಅವರಿಗೆ ಸಂಪೂರ್ಣವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರೆಲ್ಲ ಹಿತೈಷಿಗಳು ಸೇರಿ ಇವತ್ತು ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದಾರೆ. ನನಗಂತೂ ನನಗೆ ವೈಯಕ್ತಿಕವಾಗಿ ಕೃಷ್ಣಮೂರ್ತಿ ಅಣ್ಣ ಅಂತ ಹೇಳಿದ್ರೆ ನನಗೆ ಭಾಳ ಪಂಚಪ್ರಾಣ. ಯಾಕಂತ ಹೇಳಿದ್ರೆ ಅವರು ಎಲ್ಲರನ್ನ ಪ್ರೀತಿಸುವ ಗುಣ ಹೊಂದಿರುವಂಥ ನಮ್ಮ ತಾಲೂಕಿನ ಏಕೈಕ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಅವರು ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದಿರಲಿ, ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಬಂದು ಜೊತೆಯಲ್ಲಿ ಇರ್ತಾರೆ. ನಾವು ಎಲ್ಲಿವರೆಗೂ ಅವ್ರ ಜೊತೆ ನಾವು ಸದಾ ಇರ್ತೀವಿ. ನಮ್ಮ ಮಾರ್ಗದರ್ಶಕರಾಗಿ ಸದಾ ನಮ್ಮ ಜೊತೆಯಲ್ಲಿ ಇರ್ತಾರಂತ ನಾನು ಭಾವಿಸ್ತೀನಿ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಕಾಂಗ್ರೆಸ್ ಮುಖಂಡರು. ನಾನು ನನ್ನ ತಾತ ಮುತ್ತಾತ ನನ್ನ ಅಜ್ಜ ಅಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಇದ್ವಿ, ಇಲ್ಲಿ ಕಾಂಗ್ರೆಸ್ಸಲ್ಲಿ ಇರ್ತೀವಿ, ಮುಂದಕ್ಕೂ ಕಾಂಗ್ರೆಸ್ಸಲ್ಲಿ ಇರ್ತೀವಿ. ಕಾಂಗ್ರೆಸ್ಸೇ ನಮ್ಮ ಬ್ಲಡ್ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಈ ದಿನ ನಮ್ಮ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ನಮ್ಮ ಮುಖಂಡರು, ಸ್ನೇಹಿತರು, ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಕೃಷ್ಣಮೂರ್ತಿಯವರ ಹುಟ್ಟುಹಬ್ಬದ ಶುಭಾಶಯನ ಕೋರೋಕ್ಕೆ ನಾವೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ನಮ್ಮ ಪದ್ಮನಾಭ ಅವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಎಲ್ಲರೂ ಬಂದು ಇವತ್ತು ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ, ಐಶ್ವರ್ಯ ಆರೋಗ್ಯನ ಕೊಡಲಿ. ಇದೇ ರೀತಿ ಎಲ್ಲ ರಂಗದಲ್ಲೂ ಅವರು ಉತ್ತಮವಾಗಿ ಬೆಳೀಲಿ ಅಂಥೇಳಿ ಭಗವಂತನ ಪ್ರಾರ್ಥಿಸ್ತಾ ಅವನನ್ನು ಒಂದು ವಿಶ್ ಮಾಡೋಕ್ಕೆ ಬಂದಿದ್ದೀವಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ತಾವು ಪತ್ರಕರ್ತರು ಕೂಡ ಬಂದಿದ್ದೀವಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಮ್ಮ ಇಂಡ್ಲವಾಡಿ ICM ಕೃಷ್ಣಮೂರ್ತಿ ಅವರು ನಮ್ಮ ಪಕ್ಷದ ಉದಯೋನ್ಮುಖ ನಾಯಕರು. ಸೊ ಇವತ್ತು ಅವರದ ಜನ್ಮದಿನ. ಇವತ್ತು ಆ ಒಂದು ಸಂದರ್ಭದಲ್ಲಿ ಆ ಜನ್ಮದಿನ ಆಚರಣೆಯನ್ನು ಇಲ್ಲಿ ಅವರ ಶಾಲಾ ಆವರಣದಲ್ಲಿ ಇಲ್ಲಿ ಆಚರಣೆ ಮಾಡ್ಕೊಳ್ತಿದ್ದಾರೆ. ಸೊ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಅವರು ಈ ಒಂದು ಸಮಾಜ ಸೇವೆ ಮಾಡಲಿ, ಮತ್ತು ನಮ್ಮ ರಾಜಕೀಯ ರಂಗದಲ್ಲೂ ಅವರು ಇನ್ನೂ ಉನ್ನತವಾದ ಸ್ಥಾನಕ್ಕೆ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದಿಂದ ಹೇಳೋದಕ್ಕೆ ಬಯಸ್ತೇನೆ. ವಿಧಾನಸಭಾ ಕ್ಷೇತ್ರದ ಒಂದು ಕಿರಿಯ ಮುಖಂಡ ಅಲ್ಲ, ಹಿರಿಯ ಮುಖಂಡ ಅಂತ ಹೇಳಬೇಕು. ಯಾಕೆಂದರೆ ಈ ಭಾಗದಲ್ಲಿ ಇಂಡ್ಲವಾಡಿ ಪಂಚಾಯತಿಯಲ್ಲಿ ಇವತ್ತೇನಾದರೂ ನಮ್ಮ ಅಚ್ಯುತ್ ಅವ್ರು ಆಗ್ಬೋದು, ನಾಗರಾಜ್ ಅವ್ರು ಆಗ್ಬೋದು, ಅವ್ರ ಜೊತೆಯಲ್ಲಿ ಯಾರಾದರೂ ಒಂದು ಅವರ ಸ್ಥಾನ ತುಂಬುವಂಥ ರಾಜಕಾರಣಿ ಅಂದರೆ ಅದು ICM ಕೃಷ್ಣಮೂರ್ತಿ. ಏಕೆಂದರೆ ಈ ಭಾಗದಲ್ಲಿ ನಮ್ಮ ಕಸ್ಬಾ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಒಂದು ಕಾರ್ಯಕರ್ತ ಹಾಗೂ ಮುಖಂಡ ಅಂತ ಹೇಳಬೇಕು. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಮ್ಮ ನಾಯಕರಾದ ICM ಕೃಷ್ಣಮೂರ್ತಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಈ ಸ್ಕೂಲ್ನ ನಡೆಸ್ತಾ ಇದ್ದಾರೆ. ಈ ಉಜ್ವಲ ಒಂದು ಭವಿಷ್ಯಗಳಿಗೆ, ಮಕ್ಕಳ ಒಂದು ಉಜ್ವಲ ಭವಿಷ್ಯಗಳಿಗೆ ಇವರು ಕೇಂದ್ರ ಬಿಂದು ಆಗಿದ್ದಾರೆ. ಆ ಮಕ್ಕಳ ಒಂದು ಆಶೀರ್ವಾದ ಇವರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಈ ದಿನ ನಮ್ಮ ಸ್ನೇಹಿತರು, ಆತ್ಮೀಯ ಗೆಳೆಯರು ಆಗಿರ್ತಕ್ಕಂಥ ಪ್ರಿನ್ಸ್ ಅಕಾಡೆಮಿ ಅಧ್ಯಕ್ಷರು, ಚಿಕ್ಕೋಸಳ್ಳಿ ಕೃಷಿ ಪತ್ತಿ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರು, ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ICM ಕೃಷ್ಣಮೂರ್ತಿ ಅವರ ಹುಟ್ಟಿದ ದಿನ. ಆ ಹುಟ್ಟಿದ ದಿನವನ್ನು ಅವರ ಸಂಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಿನ್ಸ್ ಅಕಾಡೆಮಿ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮ ಹುಟ್ಟೂರಿನಲ್ಲಿ, ತಮ್ಮ ಜಾಗದಲ್ಲಿ ಭಾಳ ಸಂತೋಷಕರವಾದಂಥ ಸುದ್ದಿ. ಅವರಿಗೆ ಭಗವಂತ ಒಳ್ಳೆಯ ಆಯುಷ್ಯು, ಆರೋಗ್ಯ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನಮಾನಗಳು ದೊರಕಲಿ. ಆ ಭಗವಂತ ಆ ಒಂದು ಅವಕಾಶವನ್ನು, ಆ ಒಂದು ಇದನ್ನು ಕಲ್ಪಿಸ್ಕೊಡ್ಲಿ ಅಂತೇಳಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಧನ್ಯವಾದಗಳು.